ಆದೇಶ ಬರ್ಲಿಲ್ಲ. ಮಾಧ್ಯಮ ಮುಖಾಂತರ ನಮ್ಗೆ ತಿಳಿದು ಬಂದಿದೆ. ಅದಕ್ಕಾಗಿ ನನ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಬರ್ಲಿಲ್ಲ. ಬಂದ ತಕ್ಷಣ ನಮ್ಗೆಲ್ಲ ತಿಳಿಸ್ತೇನೆ. ಒಂದ್ ಪಕ್ಷ ಮಾಹಿತಿ ಬಂದಿದೆ ಇಂಥದೇ ಖಾತೆ ಬೇಕಂತ, ಯಾಕಂದ್ರೆ ಡಿಸಿಎಂ ಕೊಡ್ತಾರಂತ ಇತ್ತು ಸರ್. ಈಗ ಡಿಸಿಎಂ ಹುದ್ದೆ ಬೇಡ ಅಂತ ಚರ್ಚೆ ಆಗ್ತಾ ಇದೆ. ನಮ್ಗೆ ಗೊತ್ತಿಲ್ಲ ನೋಡಿ, ನಾನು ಸ್ಪೀಕರ್ ಆಗಿದ್ದೇನೆ, ನನಗೆ ರಾಜ್ಯಕ್ಕೆ ಏನು ನಡೀತದೆ ವಿಷಯ ಗೊತ್ತಿರಲಿಲ್ಲ. ನಿಮ್ಮ ಮುಖಾಂತರ ಕೆಲವು ವಿಷಯ ತಿಳಿತದೆ. ಅದ ತಕ್ಷಣ ನಮ್ಗೆ ನೋಡಿ, ಇವತ್ತು ಪಕ್ಷ ಮತ್ತು ನಾಯಕರು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಬೇಕು. ನಮ್ಗೆಲ್ಲರಿಗಿಂತ ಪಕ್ಷ ಮುಖ್ಯ. ಪ್ರತಿಯೊಂದು ಖಾತೆಯೂ ಕೂಡ ಮಹತ್ವದ ಖಾತೆ. ಪ್ರತಿಯೊಂದು ಖಾತೆಯಲ್ಲಿ ಕೂಡ ಜನಸಾಮಾನ್ಯರಿಗೆ ರಾಜ್ಯಕ್ಕೆ ಬೇಕಾದ ಕೆಲಸ ಮಾಡಿದ ಅವಕಾಶಗಳು ಇವತ್ತು ಇರ್ತದೆ. ಎಲ್ಲ ಕೂಡ ಸಂವಿಧಾನಕ್ಕೆ ಒಳಪಟ್ಟು ಇವತ್ತು ಪಕ್ಷದ ತತ್ವಸಿದ್ಧ ಒಳಪಟ್ಟು ಅದು ಕೆಲಸ ಮಾಡುವಂತ ವಿಚಾರ ಇವತ್ತು ಇರುವಂತದ್ದು. ಅದಾದ್ರೆ ಈಗ ಸಣ್ಣ ಖಾತೆ, ದೊಡ್ಡ ಖಾತೆ, ಖಾತೆ ಅಂತ ಯಾವುದೇ ವಿಚಾರ ಕೂಡ ಇವತ್ತು ಇಲ್ಲ. ಎಲ್ಲ ಕೂಡ ಮಹತ್ವ ಇದೆ. ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ಹೌದು, ಅಂತ ಸೂಚನೆ ಬಂದು ನಾನು ಕೊಡ್ತೇನೆ. ಅಲ್ಲ, ಈಗ ಸ್ಪೀಕರ್ ಅವರು, ಡೆಪ್ಯೂಟಿ ಸ್ಪೀಕರ್ ಅವರು ಹೇಳಿದ್ರು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ನಾನು ಆಲ್ರೆಡಿ ಅವರ ಕೈಯಲ್ಲಿ ಕೊಟ್ಟಿದ್ದೇನೆ. ಆದೇಶ ಬಂದ ತಕ್ಷಣ ಸ್ವೀಕಾರ ಮಾಡಿ ಅಂತ ಹೇಳಿದ್ದೇನೆ. ಮತ್ತೆ ನಾನು ಒಂದು ಗಡ ಒಂದು ಗಡ ಆದ್ರೆ ಅದಕ್ಕೆ ನಾನು ಆಲ್ರೆಡಿ ಅವರ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೇನೆ. ಆದೇಶ ಏನಾದ್ರು ಬಂದ್ರೆ ನೀವು ಅದನ್ನು ಸ್ವೀಕರಿಸಿ, ಬರದಿದ್ದಲ್ಲಿ ನನಗೆ ರಿಟರ್ನ್ ಕೊಡಿ ಅಂತ ಹೇಳಿ. ಮತ್ತೆ ಒಂದು ಪಕ್ಷ ಯಾವುದೇ ಕೂಡ ಹೋಗ್ತೇವೆ. ನಾನೊಂದು ಗೌರವ ಕೂಡ ಭೇಟಿಯಾಗಿ ಹೋಗ್ತಿದ್ದೆ.